ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಪ್ರವರ್ಗ 2ಬಿಯಲ್ಲಿ ಶೇಕಡಾ 4ರಷ್ಟು ಮೀಸಲಾತಿಯನ್ನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಬೆಳಗಾವಿಯ ಅಂಜುಮನ್ ಎ ಇಸ್ಲಾಂ ಉಲೇಮಾ ಮತ್ತು ವಿವಿಧ ಅಲ್ಪಸಂಖ್ಯಾತರ ಸಂಘಟನೆಗಳ ವತಿಯಿಂದ ಸುವರ್ಣ ವಿಧಾನಸೌಧದ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಒಂದು ಘನಘೋರ ಅಪರಾಧ ಇದು. ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅಪಮಾನ, ಸಂವಿಧಾನಕ್ಕೆ ಮಾಡಿದಂತ ಅಪರಾಧ. ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಪ್ರವರ್ಗ 2ಬಿಯಲ್ಲಿ ಶೇಕಡಾ 4ರಷ್ಟು ಮೀಸಲಾತಿಯನ್ನ ನೀಡಲಾಗ್ತಾ ಇತ್ತು. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಅದನ್ನ ಕಿತ್ತುಕೊಂಡು ಮುಸ್ಲಿಂ ಸಮಾಜವನ್ನ ಅಭಿವೃದ್ಧಿಯಿಂದ ವಂಚಿತಗೊಳಿಸಿದೆ. ಕಿತ್ತುಕೊಂಡ ಮೀಸಲಾತಿಯನ್ನ ಮರಳಿ ನೀಡುವ ಭರವಸೆಯೊಂದಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ಬಂದಿತ್ತು. ಆದರೆ 2 ವರ್ಷ ಪೂರೈಸ್ತಾ ಬಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮುಸ್ಲಿಂ ಸಮಾಜ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೀಡಿದ ಭರವಸೆಯನ್ನ ನೆನಪಿಸಲು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಎಂದು मुफ्ती मंजूर अहमद रिजवी ಹೇಳಿದ್ರು. पिछले बीजेपी गवर्नमेंट ने बड़ी बेदर्दी के साथ उस रिजर्वेशन को खत्म कर दिया, क्योंकि उन्हें मुसलमानों का तालीम मैदान में आगे बढ़ना, नौकरियों में आगे बढ़ना, दिगर मसले में आगे बढ़ना शायद पसंद नहीं था. इसी बुनियाद पर रिजर्वेशन को खत्म करके मुसलमानों को उस हक से महरूम कर दिया. अब मौजूदा कांग्रेसी गवर्नमेंट जो इस वादे के साथ आई थी कि रियासत में कांग्रेस गवर्नमेंट आने के बाद बीजेपी ने जिस रिजर्वेशन को खत्म कर दिया था उसे दोबारा बहाल कर दिया जाएगा, लेकिन 2 साल से ज्यादा का अरसा गुजर गया, आज तक गवर्नमेंट ने उसकी जानिब कोई तवज्जो नहीं दी. हम सब बड़ी तादाद में आज यहाँ इसलिए इकट्ठा हैं ताकि सिद्धरामैया गवर्नमेंट को याद दिला सके कि आपने जो हमसे वादा किया था अब उस वादे को पूरा करने का वक्त हो गया है. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದವರು ಮುಂದೆ ಬರಲಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಿಸರ್ವೇಶನ್ ಒಂದು ಕಲ್ಪನೆಯಲ್ಲಿ ತಂದಾಗ ಹಿಂದಿನ ಸರ್ಕಾರವು ಯಾವುದೇ ರೀತಿ ಒಂದು ಕಾರಣವನ್ನ ಕೊಡದೆ ನಮ್ಮ 2B ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿದೆ. ಅದು ಅಸಂವಿಧಾನಿಕವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ನಮ್ಮ ಒಂದು ಭಾವನೆಗೆ ವಿರುದ್ಧ ಆಗಿದೆ. ಯಾಕಂದ್ರೆ ಮುಸ್ಲಿಮ್ಸ್ ಅವರ ಕೊಡುಗೆಯನ್ನ ನೀವು ಲಾಲ್ ಕಿಲ್ಲದಾಗ ಹೋಗಿ ನೋಡ್ರಿ, ಅವ್ರ ಕೊಡುಗೆಯನ್ನು ಏನೈತಿ ಅನ್ನೋದು, ಸ್ವಾತಂತ್ರ್ಯಕ್ಕೆ ಕೊಡುಗೆ ಏನ್ ಕೊಟ್ಟಿದ್ದಾರೆ ಆ ಒಂದು ಕೊಡುಗೆಯನ್ನ ಪರಿಗಣಿಸಿ ನಾನು ಈಗಿನ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದೇನೆಂದರೆ, ಈ 2B ಮೀಸಲಾತಿ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ದಲ್ಲಿ ಏನಿದೆ ವ್ಯಾಜ್ಯ ಇನ್ನು ಅಲ್ಲಿ ನಡೀತಾ ಇದೆ. ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದೆ, ತಡೆ ಆಜ್ಞೆ ನೀಡಿದೆ. ಆ ಕಾರಣದಿಂದ ಘನ ಸರ್ಕಾರಕ್ಕೆ ನ್ಯಾಯ ನೀಡುವುದು ತಾವೊಂದು ಪ್ರಮಾಣ ಪತ್ರವನ್ನ ಸಲ್ಲಿಸ್ರಿ. ಅಲ್ಲಿ ಕಳೆದ ಬಾರಿ ಬಿಜೆಪಿ ಸರ್ಕಾರ ಯಾವುದೇ ಕಾರಣ ನೀಡದೆ ಅಸಂವಿಧಾನಿಕವಾಗಿ ಹಿಂದುಳಿದವರ ಮೀಸಲಾತಿಯನ್ನ ಹಿಂಪಡೆದು ಸಂವಿಧಾನವನ್ನ ಮತ್ತು ಅಂಬೇಡ್ಕರ್ ಅವರನ್ನ ಅವಮಾನಿಸಿದೆ. ರಾಜ್ಯ ಸರ್ಕಾರ ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.